ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ಕಿರು ಪರೀಕ್ಷೆ, ಪ್ರಥಮ ಕಿರು ಪರೀಕ್ಷೆ 2026 ಮತ್ತು 27ನೇ ಸಾಲಿನ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಡೆಯುವಂಥದ್ದು. ನಿಮಗೆ ಇರುವಂತಹ ಘಟಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಗಳನ್ನೆಲ್ಲವನ್ನು ಈ ಒಂದು ಪ್ರಥಮ ಕಿರು ಪರೀಕ್ಷೆಯಲ್ಲಿ ಕ್ರೋಢೀಕರಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಒಂದು ಫಸ್ಟ್ ಟೆಸ್ಟಿಗೆ ಇರುವಂತಹ ಸಿಲೆಬಸ್ಸಿನ ಪ್ರಕಾರ ನಿಮಗೆ ಬರುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು. ಆ ಎಲ್ಲ 3 ಅಂಶಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅವುಗಳು. ಇವುಗಳನ್ನು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇರುವಂತಹ ಟೆಸ್ಟಲ್ಲಿ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ನೋಡ್ತಾ ಹೋಗಿ. ನಿಮ್ಗೆ ಒಂದು ಸಿಲೆಬಸ್ಸಲ್ಲಿ ಇರುವಂತಹ ಪದ್ಯಗಳು: ಕದಡಿದ ಸಲಿಲಂ ತಿಳಿ ಬಂದದೆ, ಹಾಗೆ ವಚನಗಳು ಪಗೆಯೆಂಬಾಲಕನೆಂಬರೆ, ಈ 3 ಪದ್ಯಗಳಿಗೆ ಸಂಬಂಧಿಸಿದಂತೆ, ಹಾಗೆ ಮುಟ್ಟಿಸಿಕೊಂಡವನು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಹಾಗೆ ಗದ್ಯ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಈ ಒಂದು ಗದ್ಯಗಳಿಗೆ 2 ಗದ್ಯ ಹಾಗೆ 3 ಪದ್ಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಟೆಸ್ಟ್ ಇರುತ್ತೆ. ಹಾಗೆ ಕೃಷ್ಣೇಗೌಡನ ಆನೆ ಅಧ್ಯಾಯ 1, 2, 3 ಮತ್ತು 4ಕ್ಕೆ ಸಂಬಂಧಿಸಿದಂತೆ ಒಂದು ಸಿಲೆಬಸ್ಸು ಇರುತ್ತೆ. ಅವುಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ. ಇದರಲ್ಲಿ ಮೊದಲನೆಯ ಒಂದು ಮಲ್ಟಿಪಲ್ ಚಾಯ್ಸನ್ನು ನೋಡ್ತಾ ಹೋಗೋಣ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥವು. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂದರೆ ಅದು ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ ಅಂದರೆ ರಾಮಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ. ಇನ್ನು ಮಯತ್ತನೂಜೆ ಅಂದರೆ ಯಾರು ಅಂದರೆ ಅದು ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿ ಇರಿಸಿರ್ತಾನೆ ಅಂದರೆ ಅದು ಪ್ರಮದವನದಲ್ಲಿ ಇರಿಸಿರ್ತಾನೆ. ಇನ್ನು ರಾವಣನ ಆಗಮನವನ್ನು ಸೀತೆಗೆ ತೋರಿದಂಥವರು ಯಾರು ಅಂದರೆ ಅದು ರಾಕ್ಷಸ ಸ್ತ್ರೀಯರು. ಸೀತೆಯು ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸ್ತಾಳೆ ಅಂದರೆ ರಾವಣನ ರೂಪ ಮತ್ತು ಕೇಚರ ರಾಜ್ಯಲಕ್ಷ್ಮಿಯನ್ನು ಆಕೆ ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸ್ತಾಳೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂದರೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ. ಇನ್ನು ವಿಭೀಷಣ ಯಾರು ಅಂದರೆ ಆತ ರಾವಣನ ತಮ್ಮ. ಸೌಮಿತ್ರಿ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅಂತಂದರೆ ಸುಮಿತ್ರೆಯ ಮಗ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಕರೆಯಲಾಗುತ್ತೆ. ಇನ್ನು ಎರಡನೆಯದು ಒಂದು ವಚನಗಳು ಅನ್ನುವಂತಹದ್ದು. ಅದರಲ್ಲಿ ಬಸವಣ್ಣನ ವಚನಗಳು ಮತ್ತು ಉರಿಲಿಂಗ ಪದ್ಯ ವಚನಗಳು ಬರುತ್ತೆ. ಮನ ಬೆರೆತಾಗ ಏನು ಕರಗಬಹುದು, ಮನ ಬೆರೆತಾಗ ತನು ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕ ಅಂದರೆ ಕುರುಡನ ಕೈಯಲ್ಲಿ ದರ್ಪಣ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಅಂದರೆ ಕೈಯಲ್ಲಿ ಲಿಂಗವಿದ್ದು ಕೂಡ ಯಾವುದೇ ಫಲವಿಲ್ಲ. ಇನ್ನು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂದರೆ ಅದು ಕೂಡಲ ಸಂಗಮ ದೇವ. ಇನ್ನು ಉರಿಲಿಂಗ ಪೆದ್ಯ ವಚನಗಳ ಅಂಕಿತ ಉರಿಲಿಂಗ ಪೆದ್ಯ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಹೂವು ಮತ್ತು ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಅಂಗದ ಮೇಲೆ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸ್ಬಾರ್ದು ಅಂದರೆ ಲಘುವಾಗಿ ವರ್ತಿಸ್ಬಾರ್ದು. ಇನ್ನು ಮುಂದಿನದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಧರ್ಮರಾಯನಿಗೆ ಎಂತಹ ಗರ ಬಡಿದಿದೆ ಅಂತಂದರೆ ಅದು ಧರ್ಮ ಮತ್ತು ಕ್ಷಮೆ ಎನ್ನುವಂತಹ ಒಂದು ಗರ ಬಡಿದಿದೆ. ಇನ್ನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂದರೆ ಅರ್ಜುನ. ಪಾಂಚಾಲ ನಂದನೆ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅಂದರೆ ಅದು ದ್ರೌಪದಿಗೆ. ಇನ್ನು ರಾಜಸಭೆಗೆ ದ್ರೌಪದಿಯನ್ನು ಹೊದೆದವರು ಯಾರು ಅಂತಂದರೆ ದ್ರೌಪದಿಯನ್ನು ರಾಜಸಭೆಯೊಳಗೆ ಯಾರು ಒದಿತಾರೆ ಅಂದರೆ ಕೀಚಕ ಒದ್ದಿರ್ತಾನೆ. ಯಾರನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಹೇಳ್ತಾಳೆ ಅಂದರೆ ಕೀಚಕನನ್ನು ಯಮಲೋಕಕ್ಕೆ ಕಳಿಸು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಇನ್ನು ಗಂಡರೂ ನೀವು ಬಂಡರು ಅಂತ ಕೇಳಿದವರಾರು ಅಂತಂದರೆ ಅದು ದ್ರೌಪದಿ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ಯಾರು ಅಂದರೆ ಅದು ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಅಂದರೆ ಅದು ಸೈಂಧವ ದ್ರೌಪದಿಯನ್ನು ಎಳೆದೊಯ್ದಿರ್ತಾನೆ. ಮನೆಯೊಳಗೆ ಹಗೆಗಳನ್ನು ಹಿಂಡಿದವರು ಯಾರು ಅಂತಂದರೆ ಆತ
ಭೀಮ. ಯಾರ ಬಸರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಅಂದರೆ ಕೀಚಕನ ಬಸರನ್ನು ಬಗೀತೇನೆ ಅಂತ ಹೇಳಿಬಿಟ್ಟು ಭೀಮ ದ್ರೌಪದಿಯ ಬಳಿ ಹೇಳ್ತಾನೆ. ಇನ್ನು ಮುಂದಿನ ಒಂದು ಪದ್ಯ ಬಂದುಬಿಟ್ಟು ಬಗೆಯಂಬಾಲಕನೆಂಬರೆ ಅನ್ನುವಂಥದ್ದು. ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಅಂದರೆ ಅದು ಸಮುದ್ರವಾಗುತ್ತೆ. ನಿಷ್ಪ್ರಯೋಜಕನಾದ ಮಗ ಯಾರು ಅಂತಂದರೆ ಮುಪ್ಪಿನಲ್ಲಿ ಯಾರು ಆಗಬೇಕಲ್ಲ ನಿಷ್ಪ್ರಯೋಜಕನಾದ ಮಗ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ತೇನೆ. ಇನ್ನು ಹಗೆಯನ್ನು ಏನಂತ ಉಪೇಕ್ಷಿಸಬಾರ್ದು ಅಂತ ಸೋಮನಾಥ ಹೇಳ್ತಾರೆ ಅಂದರೆ ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ಹಾಗೆ ವೀರನಾದವನು ಏನನ್ನ ಬಲ್ಲವನಾಗಿರಬೇಕು ಅಂದರೆ ಇರಿಯುವುದನ್ನು ಅಥವಾ ಕೊಲ್ಲುವುದನ್ನು ಬಲ್ಲವನಾಗಿರಬೇಕು. ಯಾರನ್ನು ಯೋಗಿ ಎನ್ನಬಹುದು ಅಂದರೆ ಹರಿಷಡ್ವರ್ಗಗಳನ್ನು ಯೋಗಿ ಅಂತ ಹೇಳಬಹುದು. ಇಷ್ಟು ನಿಮ್ಮ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಇನ್ನು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಅದು ಕಣ್ಣು ನೋವು. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು ಅಂದರೆ ಅದು ಎಡಗಣ್ಣಿನಲ್ಲಿ. ಇನ್ನು ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದಂತಹ ಅಭಿಪ್ರಾಯವೇನು ಅಂದರೆ ದಿಕ್ಕು ದಿವಾಳಿ ಇಲ್ಲದೇ ಇರುವಂತಹ ಅವರು ಹೋಗುವಂತಹ ಒಂದು ಜಾಗ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ ಅಂದರೆ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ. ತಾನು ಕಣ್ಣುಗಳಿಗೆ ನೀರು ಸೋಂಕಿಸಿರುವೆ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗುತ್ತೆ ಅಂದರೆ ಅದು ಮಾನಸಿಕ ಸ್ತರವನ್ನು ತಲುಪತೊಡಗುತ್ತೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕು ಅಂತ ಸೂಚಿಸ್ತಾರೆ ಅಂದರೆ ಡಾಕ್ಟರ್ ಚಂದ್ರಪ್ಪನವರನ್ನು ನೀವು ಕಾಣಬೇಕು ಅಂತ ಹೇಳಿಬಿಟ್ಟು ಸೂಚಿಸ್ತಾರೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತ ಆಗಿದ್ದ ಅಂದರೆ ಸುಳ್ಳುಗಳಿಂದ ಮುಕ್ತನಾಗಿರ್ತಾನೆ. ಇನ್ನು ವಾಲ್ಪರಾಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವಂತಹ ಆನುಷಂಗಿಕ ಗುಣ ಯಾವುದು ಅಂದರೆ ಹೊಸತನ್ನು ಶೋಧಿಸುವ ಮತ್ತು ಅನ್ವೇಷಿಸುವಂತಹ ಒಂದು ಪ್ರವೃತ್ತಿ. ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ವರ್ ಮಾರ್ಷ್ ಅನ್ನುವಂತಹದ್ದು. ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ ಅಂದರೆ ಅದು 1890ರಲ್ಲಿ. ಇನ್ನು ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಸಿಂಹಬಾಲದ ಕೋತಿ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬರುತ್ತೆ ಅಂದರೆ ಚಹಾ ಬೀಜದ ರೂಪದಲ್ಲಿ ಬರುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಬಿಟ್ಟ ಸ್ಥಳದಲ್ಲಿನ ಸರಿಯಾದ ಉತ್ತರವನ್ನು ತುಂಬುವಂತಹದ್ದು. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂತಂದರೆ ಅದು ಬಹುರೂಪಿಣಿ ವಿದ್ಯೆ. ಇನ್ನು ಡ್ಯಾಶರನ್ನು ಕೊಲ್ಲುವುದಿಲ್ಲ ಅಂತೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ ಅಂದರೆ ರಾಮ ಮತ್ತು ಲಕ್ಷ್ಮಣರನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ. ಮಾಯತನೂಜೆ ಅಂದರೆ ಯಾರಿಗೆ ಕರೀತಾರೆ ಅಂದರೆ ಅದು ಮಂಡೋದರಿಗೆ ಕರೆಯಲಾಗುತ್ತೆ. ಸೀತೆಯನ್ನು ರಾವಣ ಡ್ಯಾಶ್ದಲ್ಲಿ ಇರಿಸಿರ್ತಾನೆ ಅಂತಂದರೆ ಆತ ಪ್ರಮದವನದಲ್ಲಿ ಇರಿಸಿರ್ತಾನೆ. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಅಂತಂದರೆ ಅದು ರಾಕ್ಷಸ ಸ್ತ್ರೀಯರು. ಇನ್ನು ಸೀತೆಯು ಡ್ಯಾಶನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸ್ತಾಳೆ ಅಂತಂದರೆ ಅದು ರಾವಣನ ಒಂದು ರೂಪವನ್ನು ಆಕೆಯ ಹುಲ್ಲಿಗೆ ಸಮಾನ ಅಂತ ಹೇಳ್ಬಿಟ್ಟು ಭಾವಿಸ್ತಾಳೆ. ಹಾಗೆ ಮುಂದಿನದು ರಾವಣನಿಗೆ ಡ್ಯಾಶ್ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂತಂದರೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ. ರಾವಣನ ತಮ್ಮ ಯಾರು ಅಂತಂದರೆ ಅದು ವಿಭೀಷಣ. ರಾವಣನ ತಮ್ಮ ಯಾರು ಅಂದರೆ ಅದು ವಿಭೀಷಣ. ಇನ್ನು ಸೌಮಿತ್ರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಕರೆಯಲಾಗುತ್ತೆ. ಮುಂದಿನದು ವಚನಗಳಿಗೆ ಸಂಬಂಧಿಸಿದಂತಹ ಬಿಟ್ಟ ಸ್ಥಳಗಳು. ಡ್ಯಾಶ್ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂಧಕ ಅಂತಂದರೆ ಕುರುಡ ಅಂತ ಹೇಳ್ಬಿಟ್ಟು
ಬಸವಣ್ಣನವರ ವಚನಗಳ ಅಂಕಿತ ಏನು ಅಂದರೆ ಅದು ಕೂಡಲ ಸಂಗಮದೇವ. ಹಾಗೆ ಶಿವಪಥವನ್ನು ಅರಿಯದಿದ್ದರೆ ಅಂಗೈಯಲ್ಲಿ ಲಿಂಗವಿದ್ದೂ ಕೂಡ ಫಲವಿಲ್ಲ. ಮನ ಬೆರೆತಾಗ ಡ್ಯಾಶ್ ಕರಗಬೇಕು, ಮನ ಬೆರೆತಾಗ ತನು ಕರಗಬೇಕು. ಹಾಗೆ ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂತ ಇದೆ. ಉರುಲಿಂಗ ಪೆದ್ದಿಯವರ ವಚನಗಳ ಅಂಕಿತ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇನ್ನು ಡ್ಯಾಶ್ದಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಮಂಗಳಕಾರವಾದಂತಹ ಲಿಂಗವನ್ನು ಧರಿಸಿದವನು ಡ್ಯಾಶನ್ನು ನೆನೆಯುವುದಿಲ್ಲ ಅಂದರೆ ಅನ್ಯಲಿಂಗವನ್ನು ಆತ ನೆನೆಯೋದಿಲ್ಲ. ಹಾಗೆ ಗುರು ಡ್ಯಾಶ್ ಆಗಿ ವರ್ತಿಸಬಾರ್ದು, ಗುರುವಾದಂತಹವನು ಲಘುವಾಗಿ ವರ್ತಿಸಬಾರ್ದು. ಇನ್ನು ಮುಂದಿನ ಒಂದು ಪದ್ಯ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯಗಳಿಗೆ ಸಂಬಂಧಿಸಿದಂತಹದ್ದು. ಧರ್ಮರಾಯನಿಗೆ ಡ್ಯಾಶ್ ಕರ ಬಡಿದಿದೆ, ಧರ್ಮ ಮತ್ತು ಕ್ಷಮೆ ಎನ್ನುವಂತಹ ಕರ ಬಡಿದಿದೆ. ಇನ್ನು ಮುಂದಿನದು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂದರೆ ಅದು ಅರ್ಜುನ. ಪಾಂಚಾಲನಂದನೆ ಅಂತ ಹೇಳ್ಬಿಟ್ಟು ದ್ರೌಪದಿಗೆ ಕರೆಯಲಾಗುತ್ತೆ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದಂತಹವರು ಕೀಚಕ. ಡ್ಯಾಶ್ನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಹೇಳ್ತಾಳೆ ಅಂದರೆ ಕೀಚಕನನ್ನು. ಗಂಡರು ನೀವು ಬಂಡರು ಅಂತ ಕೇಳಿದವರು ಯಾರು ಅಂದರೆ ಅದು ದ್ರೌಪದಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂದವರು ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದವನು ಸೈಂಧವ. ಹಾಗೆ ಮನದೊಳಗೆ ಹಗೆಗಳನ್ನು ಹಿಂಡಿದಂತಹವನು ಭೀಮ. ಡ್ಯಾಶನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾಳೆ ಅಂದರೆ ಕೀಚಕನನ್ನು ಬಗೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭೀಮ ಹೇಳ್ತಾನೆ. ಇನ್ನು ಮುಂದಿನ ಒಂದು ಪದ್ಯ ಅಪಗಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂಥದ್ದು. ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಅಂದರೆ ಸಮುದ್ರ ಆಗುತ್ತೆ. ಮುಪ್ಪಿನಲ್ಲಾಗದವನು ಡ್ಯಾಶ್ಗೆ ಮಗ, ನಿಷ್ಪ್ರಯೋಜಕ. ಹಗೆಯನ್ನು ಡ್ಯಾಶ್ನೆಂದು ಉಪೇಕ್ಷಿಸಬಾರ್ದು ಅಂದರೆ ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ವೀರನಾದವನು ಡ್ಯಾಶನ್ನು ಬಲ್ಲವನಾಗಿರಬೇಕು ಅಂದರೆ ಇರಿಯುವುದನ್ನು ಬಲ್ಲವನಾಗಿರಬೇಕು. ಅರಿಷಡ್ವರ್ಗಗಳನ್ನು ಗೆದ್ದವನನ್ನು ಡ್ಯಾಶ್ ಅಂತಾರೆ ಅಂದರೆ ಯೋಗಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಬಿಟ್ಟ ಸ್ಥಳಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಬಸಲಿಂಗನ ಹೆಂಡತಿಯ ಹೆಸರೇನು ಅಂದರೆ ಅದು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಅದು ಕಣ್ಣು ನೋವು. ಬಸಲಿಂಗನಿಗೆ ಮೊದಲು ಕಣ್ಣಿನಲ್ಲಿ ಡ್ಯಾಶ್ ಕಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು ಅಂದರೆ ಎಡಗಣ್ಣಿನಲ್ಲಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹೆಸರು ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಡ್ಯಾಶ್ ಇಲ್ಲದವರು ಹೋಗುವಂತಹ ಜಾಗ ಅನಿಸಿತ್ತು ಅಂದರೆ ದಿಕ್ಕು ದಿವಾಳಿ. ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಿಗೆ ಸುಳ್ಳನ್ನು ಹೇಳ್ತಾನೆ. ಇನ್ನು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗುತ್ತೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡ್ಯಾಶ್ ವೈದ್ಯರನ್ನು ಕಾಣಬೇಕು ಅಂತ ಹೇಳ್ತಾನೆ ಅಂದರೆ ಅದು ಡಾಕ್ಟರ್ ಚಂದ್ರಪ್ಪನವರನ್ನು. ಇನ್ನು ಕೊನೆಗೆ ಬಸಲಿಂಗ ಡ್ಯಾಶ್ದಿಂದ ಮುಕ್ತನಾಗಿದ್ದ ಅಂದರೆ ಸುಳ್ಳುಗಳಿಂದ. ಇನ್ನು ಮುಂದಿನ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಬಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿ ಹೊಸತನ್ನು ಶೋಧಿಸುವ ಮತ್ತು ಅನ್ವೇಷಿಸುವ ಆನುಷಂಗಿಕ ಗುಣ ಡ್ಯಾಶ್ರಲ್ಲಿ ಆಯ್ದು ಬಂದಿದೆ ಅಂದರೆ ಬ್ರಿಟಿಷರಲ್ಲಿ. ಇನ್ನು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವರ್ ಮಾರ್ಷ್ ವಾಲ್ಪರೆಗೆ ಬಂದದ್ದು 1890ರಲ್ಲಿ. ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಸಿಂಹಬಾಲದ ಕೋತಿ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಗಿಡದ ರೂಪದಲ್ಲಿ ಬರ್ತವೆ.